ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ, ಒಣ ಹಾಕ್ತೀರಾ? ನಾನು ಒಂದು ಸ್ವಲ್ಪ ತರಕಾರಿ ಹಚ್ಕೊಂತೀನಿ. ಅಲ್ಲೋಡಲ್ಲಿ ಆಲೆ ಬಕೆಟ್ಗೆ ಹಾಕೊಂಬಂದಲ್ಲಿ ಇಟ್ಟಿದ್ದೀನಿ. ಇನ್ನೇನು ಒಣ ಹಾಕಿ ಬರ್ತೀನಿ. ಅಡುಗೆ ಮನೇಲಿ ಇಬ್ಬರು ಮಾತಾಡಿಕೊಂಡು ಅಡುಗೆ ಮಾಡೋಕ್ಕಾಗುತ್ತೆ. ನೀನು ತರಕಾರಿ ಎಲ್ಲ ಹಚ್ಕೊಡು, ನಾನು ಒಗ್ಗರಣೆ ಮಾಡಿಬಿಡ್ತೀನಿ. ಸರಿ ಸರಿ ಆಯಿತು. ನಾನು ಹೇಳಲಿಲ್ಲ ಅಂತಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ರೀ? ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆ ತೊಗೊಂಬಂದು ಅಲ್ಲೇ ಬಕೆಟ್ ಕಟ್ಟಿ ಇಟ್ಬಿಟ್ಟಿದ್ದೀರಾ. ಕ್ಲಿಪ್ ಹಾಕ್ಬಿಡಿ, ಗಾಳಿಗೆ ಹಾರಾಡ್ತವೆ. ಕ್ಲಿಪ್ ತೊಗೊಂಬಂದು ಇವಾಗ ಒಣ ಹಾಕ್ತೀನಿ ತಗ. ನೀನು ಹಂಗೆ ತರಕಾರಿ ಎಲ್ಲ ಹಚ್ಚುತ್ತಾ ಇರು, ಬರ್ತೀನಿ. ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡಿದ್ರೆ ಎಷ್ಟು ಬೇಗ ಟೈಮ್ ಆಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ವಾ ಅಲ್ವಾ ಮನ್ವಿತಾ? ಇಬ್ಬರು ಒಂಥರ ಜೊತೇಲಿ ಕೆಲಸ ಮಾಡೋದ್ರಿಂದ ಗಂಡ ಹೆಂಡತಿ ಪ್ರೀತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ. ನಿಜವಾಗ್ಲೂ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಅನಿಸುತ್ತೆ. ಎಷ್ಟು ಜನ ನನಗೆಲ್ಲ ಕೆಲಸದಲ್ಲೂ ಹೆಲ್ಪ್ ಮಾಡ್ತಿರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಾನು ವಾಷಿಂಗ್ ಮಿಷಿನ್ಗೆ ಹಾಕಿರೋ ಬಟ್ಟೆ ನೋಡ್ಬಿಟ್ಟು ಅಲ್ಲೇ ಒಣ ಹಾಕೋದಕ್ಕೆ ತೊಗೊಂಬಂದಿದ್ದೀರಲ್ಲ, ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬಾರ್ದು. ನೀನು ನಾವೇ ಮಾಡ್ಬೇಕು ನೀವೇ ಮಾಡ್ಬೇಕಂತ ಹಾಕಿರೋದು ನೋಡು. ಇನ್ನೇನು ಟೈಮಿಂಗ್ಸ್ ಎಲ್ಲ ಮುಗ್ದಿತ್ತಾ, ಎತ್ಕೊಂಡ್ಬಂದೆ ಹಾಕೋಣ ಅಂತ ಕ್ಲಿಪ್ ಹಾಕ್ಬಿಟ್ಟು ಇವಾಗ ಒಣ ಹಾಕಿ ಬರ್ತೀನಿ. ಹಂಗೆ ತರಕಾರಿ ಎಲ್ಲ ರೆಡಿ ಮಾಡ್ಕೊಂತಾರೆ, ಬಂದು ಒಗ್ಗರಣೆ ಮಾಡ್ಬಿಡ್ತೀನಿ. ಏನು ಹೇಳು, ಏನು ಸಾಂಬಾರು ಹೇಳು? ನುಗ್ಗೆಕಾಯಿ ಸಾಂಬಾರು. ನುಗ್ಗೆಕಾಯಿ ಸಾಂಬಾರ? ತುಂಬ ಇಷ್ಟ. ಒಳ್ಳೆ ಸಾಂಬಾರೇ ಮಾಡ್ತಾ ಇದೆಯಾ ಬಿಡು. ಅತ್ತೆ ಮಾರ್ಕೆಟಿನ ತಗೊಂಬಂದಿತ್ತಾ, ಅದಕ್ಕೆ ಮಾಡೋಣ ಅಂತೇಳಿ ಹಂಗೆಲ್ಲ ನುಗ್ಗೆಕಾಯಿ ಎಲ್ಲ ಹಚ್ಚಿಡ್ತೀನಿ. ಬರ್ರಿ, ಹೋಗ್ಬಿಟ್ಟು ಹಂಗೆಲ್ಲ ರೆಡಿ ಮಾಡ್ಕೊಂತೀನಿ. ಹಿಂಗೆ ನಾವಿಬ್ರು ಮಾತಾಡ್ಕೊಂಡು ಕೆಲಸ ಮಾಡೋದ್ರಿಂದ ನಮ್ಮ ನಡುವೆ ಎಷ್ಟು ಪ್ರೀತಿ ಅನ್ನೋದು ಹೆಚ್ಚಾಗ್ತಾ ಐತೆ. ಎಷ್ಟು ಚೆನ್ನಾಗಿ ನಾವಿಬ್ರು ಗಂಡ ಹೆಂಡತಿ ಇರಬೇಕು ಅಂತ ಅನ್ನಿಸ್ತೈತಲ್ವಾ? ಹಿಂಗಿದ್ರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ ಅನ್ನಿಸ್ತೈತೆ ಮಾನ್ವಿತಾ. ಆಯ್ತು, ಬಟ್ಟೆ ಒಣಕ್ಕೆ ಬಂದ್ಬಿಡಿ. ಇಂಥ ಗಂಡನ ಪಡಿಯೋಕ್ಕೆ ಏನು ಪುಣ್ಯ ಮಾಡಿದ್ನಪ್ಪ ಅನಿಸುತ್ತೆ. ಯಾವುದೊಂದು ಕೆಲಸದಲ್ಲೇ ಆಗಲಿ ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಅತ್ತೆ ಏನು ಕೆಲಸ ಮಾಡಬೇಡ ಕಣತ್ತೆ ಅಂತ ಹೇಳಿ ನಾನೇ ಒಬ್ಬಳೇ ಎಲ್ಲ ಮಾಡ್ತಿದ್ನಲ್ಲ, ಅದಕ್ಕೆ ನನ್ನ ಹೆಂಡತಿ ಒಬ್ಬಳೇ ಮಾಡ್ತಾಳೆ ಅಂತೇಳಿ ಎಷ್ಟು ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡ್ತಾರೆ. ಹಿಂಗೆ ಗಂಡ ಹೆಂಡತಿ ನಡುವೆ ಅಡ್ಜಸ್ಟ್ ಅನ್ನೋದು ಇರಬೇಕು. ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ನಾನು ಯಾಕೆ ಮಾಡೋಣ ನೀನು ಯಾಕೆ ಮಾಡೋಣ ಅಂತಂದರೆ ಹಿಂಗೇನೆ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಹಿಂಗೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಮನೆ ಕೆಲಸದಲ್ಲೇ ಆಗಿರ್ಬೋದು, ಎಲ್ಲ ಕೆಲಸದಲ್ಲಿ ನಾವಿಬ್ಬರು ಸಮವಾಗಿ ಕೆಲಸ ಮಾಡಿದ್ರೆ ಯಾವುದು ನಮಗೆ ಕಷ್ಟ ಅನಿಸಲ್ಲ. ಎಷ್ಟು ಖುಷಿ ಆಗುತ್ತೆ ನನ್ನ ಗಂಡನ ನೋಡ್ಬಿಟ್ರೆ ನನಗೆ. ನಿಜವಾಗ್ಲೂ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ, ನಮ್ಮಪ್ಪ ನಮ್ಮಮ್ಮ ಮಾಡಿರೋ ಒಳ್ಳೆ ಕೆಲಸದಿಂದಲೂ ಯಾರು ಮಾಡಿದ ಪುಣ್ಯದಿಂದ ನನಗೆ ಇಂಥ ಒಳ್ಳೆ ಗಂಡ ಸಿಕ್ಕಿದ್ರು ಅನಿಸುತ್ತೆ. ನಿಜವಾಗ್ಲೂ ಯಾರೇ ಆಗಲಿ ನಿಜ ಜೀವನದಲ್ಲೇ ಅಷ್ಟೇ ಗಂಡ ಹೆಂಡತಿ ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತಾರೆ. ಗಂಡ ಹೆಂಡತಿ ನಡುವೆ ಪ್ರೀತಿ ಹೆಚ್ಚಾದಷ್ಟು ಮನೇಲಿ ಎಲ್ಲ ಪ್ರತಿಯೊಂದೂ ಹಣ ಆಸ್ತಿ ಅಂತಸ್ತು ಪ್ರತಿಯೊಂದು ಹೆಚ್ಚಾಗ್ತಾ ಹೋಗುತ್ತೆ. ಗಂಡ ಹೆಂಡತಿ ನಡುವೆ ಈ ರೀತಿ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಬೇಕು, ಯಾವ ಕೆಲಸದಲ್ಲೇ ಆಗಿರ್ಬೋದು, ಯಾರೇ ಆಗಿರಲಿ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ರಿ. ಯಾಕಂದರೆ ಇವರು ಹೊರಗೆ ಹೋಗಿ ಬರ್ತಾರೆ, ನಮ್ಮ ಮನೆಯವರು ಹೊರಗೆ ಹೋಗಿ ಬಂದು ಅವರು ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ರು ಎಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಿಂಗೆ ಹೆಲ್ಪ್ ಮಾಡಿದರೆ ಹೆಂಡ್ತಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆವಾಗ ತುಂಬ ಚೆನ್ನಾಗಿ ಇರ್ಬೋದು ಗಂಡ ಹೆಂಡ್ತಿ ಅನ್ನೋದು. ಅದೇ ಮಾಡಬೇಕು ಅಂತಲ್ಲ, ಒಬ್ಬೊಬ್ರು ಮಾಡೋದಕ್ಕೆ ಇಷ್ಟಪಡಲ್ಲ, ಮಾಡಲೇಬೇಕು ಅಂತಲ್ಲ. ಈ ಥರ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಯಾವೇನು ಕಷ್ಟ ಅನಿಸಲ್ಲ, ಎಲ್ಲರೂ ಚೆನ್ನಾಗಿರ್ಬೋದು. ಒಣಕಕ್ಕೆ ಹೋಗವ್ರೆ, ನಾನು ಹಂಗೆಲ್ಲ ತರಕಾರಿ ಹೆಚ್ಚಿಬಿಡ್ತೀನಿ. ಬರ್ತಾರೆ ಹಂಗೆಲ್ಲ ಅಡುಗೆ ಮನೆಗೆ ಇಬ್ಬರು ಮಾತಾಡಿಕೊಂಡು ಅವ್ರಿಗೂ ಕೆಲಸ ಮಾಡಿರೋದು ಒಂಥರ ಹಿಂಗೆ ಮಾತಾಡ್ಕೊಂಡು ಮಾಡ್ತಿದ್ರೆ ಕೆಲಸ ಮಾಡಿರೋದು ಅವ್ರಿಗೂ ಸುಸ್ತು ಬೇಜಾರು ಟೈರ್ಡ್ ಅನಿಸಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅವರು ಮಾತಾಡ್ಕೊಂಡಿರ್ತಾರೆ. ಅವಳು ಅಲ್ಲೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಬಕೆಟ್ನಾಗ ತೊಗೊಂಬಂದ್ಬಿಟ್ಟು ಅಲ್ಲೇ ಕೊಡ್ಕೊಡ್ವಿ ಹೆಂಗೆ ಹಂಗೆ ಹೆಣ್ಮಕ್ಳು ಕೊಡಗ್ದಂಗೆ ಆಗುತ್ತೆ. ಬಟ್ಟೆ ಹಿಡ್ಕೊಂಡು ಕೊಡೋತಾರಲ್ಲ ಆ ಸುಕ್ಕಾಗಿರೋವನ ಕೊಡ್ವಿ ಎಷ್ಟು ನೀಟಾಗಿ ಹಾರಾಕ್ತಾನೆ. ಯಪ್ಪ ಹೆಂಗೆ ಕೆಲಸ ಮಾಡ್ತಾನೆ. ತಡಿ ಇವನು ಕರ್ಕೊಂಬಂದು ತೋರಿಸ್ತೀನಿ. ಬರೀ ಫೋನ್ ನೋಡ್ತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದೆಯ. ಬಂದ್ಮೇಲೆ ನೋಡಲಿ ಅವ್ರ ಅಣ್ಣ ನೋಡ್ಲೇಳು, ಅವ್ರ ಅಣ್ಣ ನೋಡಿ ಸ್ವಲ್ಪ ಬುದ್ಧಿ ಕಲ್ತ್ಕೊಂಡ್ಲಿ. ಹೆಂಗೆ ಮಾಡ್ತವ್ರೆ ಯಪ್ಪ ಕೆಲಸನ. ಇವಾಗ ಬಟ್ಟೆ ಒಣಕ್ಕೆ ಹೋಗಿ ಅಡುಗೆ ಗಿಡ್ಗೆ ಮಾಡೋದೆಲ್ಲ ಹೆಲ್ಪ್ ಮಾಡೋದೆಯ. ಪ್ರತಿಯೊಂದ್ರಾಗೂ ಹೆಂಡ್ತಿಗೆ ಸಹಾಯ ಮಾಡೋದೆ. ಇನ್ನೊಬ್ರಾಗಿದ್ರೆ ನಮಗೆ ಕೆಲ್ಸಕ್ಕೆ ಹೋಗಿ ಬಂದು ಸಾಕಾಗೈತಪ್ಪ, ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರು. ಒಂದು ದಿವಸನೂ ಹಂಗೆ ಅನ್ನಲ್ಲ. ಚಪಾತಿ ಉಚ್ಕೊಟ್ರೆ ಬೇಯಿಸೋದು, ಪಲ್ಯ ಮಾಡೋಕೆ ಹಚ್ಕೊಟ್ರೆ ಎಲ್ಲ ಪಲ್ಯ ಮಾಡೋದು. ಇಂಥ ಅಡುಗೆ ಬರಲ್ಲ ಅನ್ನಂಗಿಲ್ಲ. ಎಲ್ಲ ಎಷ್ಟು ಟೇಸ್ಟಿಯಾಗಿ ಹೆಂಗೆ ಮಾಡ್ತಾವ್ರೆ. ನೋಡು ನಮ್ದೇನು ಹಣೆ ಬರೋನೋ ಏನೋ, ಹೇಳಿದ್ರೆ ಅವ್ನ ಅರ್ಥ ಆಗಲ್ಲ ಇವ್ರಿಗೆ. ಕರ್ಕೊಂಬಂದು ತೋರಿಸ್ತೀನಿ. ಭುವನ್ ಬನ್ನಿ, ಇಲ್ಲಿ ಹೊರಗೆ ಬನ್ನಿ. ಭುವನ್ ಯಾಕೆ ಹೇಳು? ಬರ್ರಿ ಇಲ್ಲಿ ಹೊರಗೆ, ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ. ಬರ್ರಿ ಇಲ್ಲಿ ಏನೋ ಒಂದು ತೋರಿಸ್ತೀನಿ ನಿಮಗೆ. ಭುವನ್ ನಾನು ಬರೋಕ್ಕಾಗಲ್ಲ. ಯಾಕೆ ಹೇಳು? ಏನು ಹೇಳು? ಇಲ್ಲೇ ಹೇಳು, ನಾನು ಬರೋಕ್ಕಾಗಲ್ಲ. ನೋಡು ಅಪ್ಪ, ಏನೇನು ಕೇಳಲ್ಲ. ಹೇಳಿದ್ದ ನಾನು ಏನಾದರೂ ಒಂದು ಹೇಳಲಿ ಕೇಳೋದೇ ಇಲ್ಲ. ಎಷ್ಟು ಕೋಪ ಬರುತ್ತೆ ಅಂದರೆ ನಿಜವಾಗ್ಲೂ
ಅಷ್ಟಿಷ್ಟು ಕೋಪ ಬರೋದಿಲ್ಲ ಹಿಂಗೆ ಮಾಡಿಬಿಟ್ರೆ ಯಾರಿಗೆ ಆಗಲಿ ಹೆಣ್ಮಕ್ಳಿಗೆ. ಹೇಳ್ದಂಗೆ ಒಂದಿಷ್ಟು ಕೇಳಲಿಲ್ಲ ಅಂತಂದರೆ ಒಂದಿಷ್ಟು ಇವ್ರು ಏನಾದರೂ ಕೆಲಸ ಮಾಡಿ ಕೊಟ್ಬಿಟ್ರೆ ನನಗೆ ಎಷ್ಟು ಮನಸ್ಸಿಗೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ. ನೋಡು ಕರೆದ್ರೂ ಬರಲ್ವಲ್ಲ, ಕರೆದ್ರೂ ಬರಲ್ಲ, ಎದ್ದು ಮಾಡಲಿಲ್ಲ ಅಂದರೆ ಹೋಗ್ಲಿ, ಕರೆದ್ರೂ ಬರಲ್ಲ, ನಾವೇ ಹೋಗ್ಬೇಕು ಅವ್ರ ಮುಂದಕ್ಕೆ. ಎದ್ದು ಬರ್ರಿ ಅಂತಂದ್ರೆ ನನ್ನ ಕರೀತೀರಾ? ಬರ್ರಿ ಅಂತ ಕರೆದಿರ್ ಗೊತ್ತಾಗಲ್ವಾ? ಕರೆದ ಮೇಲಾದ್ರೂ ಬರೋಕ್ಕಾಗಲ್ವಾ ಹೊರಗೆ? ಏ ಲಾಸ್ಯ, ನನಗೆ ಜಾಸ್ತಿ ತಲೆ ಕೆಡಿಸ್ಬಿಡ ನೀನು, ಏನಂತ ಹೇಳ್ಬಿಡು ಅಷ್ಟೇ. ನಿನ್ನ ತಲೆ ಕೆಡಿಸ್ಬಿಡ ನನಗೆ. ಏನು ನಿಂದೊಳಗೆ ಕಾಟ ಆಯ್ತಲ್ಲ ನನಗೆ. ನೋಡ್ಬಾ ಇಲ್ಲಿ ನಿಮ್ಮ ಅಣ್ಣನ ಬಟ್ಟೆನ ಹೆಂಗೆ ಕೊಡವಿ ಒಣಗಾಕ್ತಾ ಇದ್ದಾರೆ ಅಂತ ನೋಡ್ಬಾ. ಅವ್ರ ಕಾಲು ಸಿಂದಕ್ಕೆ ತೂರು ಬಾ ನೀನು. ತೂರಿದ್ರೆ ಗೊತ್ತಾಗುತ್ತೆ. ಬಾ ನೋಡ್ಬಾ ಇಲ್ಲಿ. ಹೋಗು. ನಿನ್ನಂಥವ್ರು ಇದು ಬಿಟ್ರೆ ಅಷ್ಟೇನೆ. ಏನಪ್ಪ, ಏನಾದರೂ ಸ್ವಲ್ಪ ಹೆಂಡ್ತಿಗೆ ಎಲ್ಪ್ ಮಾಡಿಕೊಡ್ಬೇಕಪ್ಪ. ಏನಾದ್ರೂ ಎಲ್ಪ್ ಮಾಡಿಕೊಟ್ರೆ ಬಿಡಪ್ಪ, ನನ್ನ ಗಂಡ ಏನೋ ನನಗೂ ಎಲ್ಪ್ ಮಾಡಿದ್ರು ಅಂತೇಳಿ ನಮಗೂ ಎಷ್ಟೋ ಸ್ವಲ್ಪ ಖುಷಿ ಆಗುತ್ತೆ, ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಒಂದಿಷ್ಟು ಜುಮ್ ಅನ್ನಲ್ಲಪ್ಪ ನೀನು. ಏನೋ ಅಷ್ಟೊಂದು ಕೇಳ್ತಾಳಲ್ಲ, ಏನಾದ್ರು ಒಂದು ನನ್ಗೆ ಮಾಡಿಕೊಡೋಣ, ತೆಗಿ ಕಸ ಹೊಡ್ಕೊಡ್ತೀನಿ ಅಂತೇಳಿ ಒಂದು ಕಸ ಹೊಡಿ ಎಲ್ಲ ಏನಿಲ್ಲ. ಹೋಗತ್ಲಾಗಿ. ಇಂಥವ್ರು ಇದ್ಬಿಟ್ರೆ ಅಷ್ಟೇ. ನಾನು ಒಂದು ಸತಿ ಹೇಳೋದು ಏನಕ್ಕೆ ಹಂಗಾಡ್ತಾ ಇದೀಯಾ? ಒಳ್ಳೆನೆ ನಾನು ಮಾಡೋಕ್ಕಾಗಲ್ಲ, ನಮ್ಮ ಅಣ್ಣ ಮಾಡ್ತಾರೆ ಅಂತ ನಾನು ಮಾಡಲ್ಲ ಅಂತ ನಾನು ಅವಾಗಲೇ ಹೇಳಿದ್ದೀನಿ. ನನ್ನ ಹತ್ರ ನೀನು ಜಾಸ್ತಿ ಇದು ಮಾಡಬೇಡ ನೋಡಿ, ಹೇಳಿರ್ತೀನಿ. ಅದೇ ನೋಡಪ್ಪ, ಒತ್ತಿ ಸರಿಯಾಗಿ ತಿನ್ನೋದಕ್ಕಾಗಬೇಕು. ಟೈಮ್ ಟು ಟೈಮ್ ಏನು ಬೇಕು ನೀವು ಕೇಳಿದ್ದ ಮಾಡಿಡ್ಬೇಕು ನಾವು. ಆವಾಗ ಮಾತ್ರ ನೀವು ಹೇಳ್ದಂಗೆ ಕೇಳ್ಬೇಕು ನಾವು. ನಾನು ಮಾಡಿಕಲ್ಲ ಬಿಡು ಇನ್ಮೇಲಿಂದನ. ನೀನು ಹೇಳ್ದವೆಲ್ಲ ನಾನು ಮಾಡಲ್ಲ ಇನ್ಮೇಲಿಂದನ. ಏನಕ್ಕೆ ಮಾಡಬೇಕು ನೋಡು? ನಾವು ಹೇಳ್ದಂಗೆ ಕೇಳಲ್ಲ ಅಂದಮೇಲೆ ನೀನು ಹೇಳ್ದಂಗೆ ನಾವೇನಕ್ಕೆ ಕೇಳ್ಬೇಕು ಹೇಳು? ಬಾ ನೋಡಿ, ನಿಮ್ಮ ಅಣ್ಣನ ಸ್ವಲ್ಪ ಮಾಡ್ದಿದ್ರು ಅಷ್ಟಪ್ಪ. ಹೋಗಪ್ಪ ನೋಡಲ್ವಾರ ನಿಮ್ಮ ಅಣ್ಣ ಬಟ್ಟೆ ಒಣಗಾಕ್ತಿರೋದು ನೋಡೋಗು. ಕೊಡವಿ ಎಷ್ಟು ಚೆನ್ನಾಗಿ ಕ್ಲಿಪ್ ಹಾಕಿ, ಎಷ್ಟು ಚೆನ್ನಾಗಿ ಎಂಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕೋದು ಒಂದೇ ಅಪ್ಪ. ಅವರೇ ಬಕೆಟ್ಗೆ ಅವಳು ಹೇಳಲಿಲ್ಲ ಅಂದ್ರೂ ನಾವು ಅವರೇ ಬಕೆಟ್ಗೆ ಹಾಕಿ ಮುಂದೆ ಕೊಡಿ ಎಷ್ಟು ನೀಟಾಗಿ ನೋಡ. ಯಾವ ಹೆಣ್ಮಕ್ಳು ಅಷ್ಟು ಚೆನ್ನಾಗಿ ಬಟ್ಟೆ ಒಣಗಾಕಲ್ಲ, ಅಷ್ಟು ಚೆನ್ನಾಗಿ ಒಣಗಾಕ್ತಾವ್ರಿ. ಹೇಳಿದ್ದು ಅರ್ಥ ಆಗಲ್ವಾ? ನಾನಂತೂ ಕೇಳಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಏನು ಆಗ್ಲೆಲ್ಲ ಬಂದಿಲ್ಲ, ಏನು ಕೇಳ್ತಾ ಇದೀಯ? ಏನು ಚೆಲ್ಲಾಟ ಆಡ್ತಾ ಇದೆಯಾ ನನ್ನ ಹತ್ರ? ಹೇಳಿದ್ದು ಅರ್ಥ ಮಾಡ್ಕೊ ನೀನು. ನಾನು ಮಾಡಲ್ಲ ಅಂದರೆ ಮಾಡಲ್ಲ ಅಷ್ಟೇನೆ. ನಾನು ಮಾಡು ಅಂತ ನೀನು ಬಲವಂತ ಮಾಡಬೇಡ ನೀನು ನನಗೆ. ಅಯ್ಯೋ ಯಾಕೇನಾಯ್ತು ಭುವನ್? ಯಾಕೆ ಲಾಸಿಂಗ್ ಹೊಡಿತಾ ಇದೀಯಾ? ನೋಡು ಮಾನಸ, ನಾನು ಹೇಳ್ತಾ ಇದ್ದೀನಿ, ಬಾರಪ್ಪ ಏನಾದರೂ ಕೆಲಸ ಮಾಡ್ಕೊಂಡು ಕೊಡು ಅಂತ. ಒಂದಿಷ್ಟು ಏನು ಸಹಾಯ ಮಾಡಲ್ಲ, ಹೆಲ್ಪ್ ಮಾಡಲ್ಲ. ಅದಕ್ಕೇನೆ ನೋಡ್ಬಾರಪ್ಪ ನಿಮ್ಮ ಅಣ್ಣ ಬಟ್ಟೆ ಒಣಗಾಕ್ತಿದ್ರೆ ಅಂತಂದ್ರೆ ನಾನು ಯಾಕೆ ನೋಡೋಣ ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ನಾನು ಇವ್ರು ಒಳ್ಳೇದಕ್ಕೆ ತಾನೇ ಹೇಳ್ತಾ ಇರೋದು. ನಾನು ಮಾಡಲ್ಲ ಮಾನಸ, ಇವಳಿಗೆ ಹೇಳ್ಬಿಡು. ಅವಾಗಿಂದ ನಿಮ್ಮ ಅಣ್ಣ ಅದು ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಕಸ ಹೊಡಿತಾರೆ, ಪಾತ್ರೆ ತೊಳಿತಾರೆ, ಚಪಾತಿ ಬೇಯಿಸ್ತಾರೆ. ನೀನು ನೋಡಿದ್ರೆ ಏನು ಮಾಡಲ್ಲ, ತಿಂದಿರೋ ತಟ್ಟೆ ತೆಗ್ದಿಕ್ಕಲ್ಲ ಅಂತವಳೆ. ಅವ್ರು ಮಾಡ್ತಾರೆ ಅಂತ ನಾನು ಮಾಡೋಕ್ಕಾಗಲ್ಲ. ನಾನೇ ಒಂಥರ, ಅವನ ಬುದ್ಧಿನೇ ಒಂಥರ. ಅವ್ನು ಮಾಡ್ತಾನೆ, ಅವ್ನಿಗೆ ಯಾವಾಗಲೂ ಅಭ್ಯಾಸ ಐತೆ, ಮಾಡ್ತಾನೆ. ನಾನು ಮಾಡಲ್ಲ ಅಷ್ಟೇನೆ. ನಿಮ್ಮ ಅಣ್ಣನ ಥರ ನೀನು ಇರಬೇಕು, ನಿಮ್ಮ ಅಣ್ಣನ ಥರ ಇರಬೇಕು ಅಂತಂದರೆ ನಾನು ಅವನ ಥರ ಇರೋಕ್ಕಾಗಲ್ಲ. ನಾನು ಯಾಕಿರಲಿ ಅವನ ಥರ? ಇವಳ್ದೊಳೆ ನನಗೆ ಇದಾಗ್ಬಿಡ್ತು ಸವಾಸ ಅಲ್ಲ. ಯಾವುದೊಂದು ವಿಚಾರದಾಗೆ ಆಗಲಿ ಬರೀ ನನ್ನ ಹತ್ರ ವಾದ ಮಾಡೋದಕ್ಕೆ ಬರ್ತಾಳೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತಂದ್ರೆ ನನಗೆ ಸಿಟ್ಟು ಬರೋಕ್ಕಿಲ್ವ? ಹೇಳು ಮನಸ ನೀನೇನೆ. ಒಂದ್ಸತಿ ಹೇಳ್ಬೇಕು ಯಾರಿಗೇ ಆಗಲಿ. ಪದೇ ಪದೇ ಹೇಳಿದ್ರೆ ಸಿಟ್ಟು ಬರುತ್ತೋ ಇಲ್ವೋ? ಅಲ್ಲ ನೀನೇ ಹೇಳು, ಸಿಟ್ಟು ಬರುತ್ತೋ ಇಲ್ವೋ? ಯಾಕೆ ಕೇಳಕ್ ಹೋದೆ ಲಾಸ್ಯ? ಸುಮ್ಮನಿರ್ಬೇಕಾ? ಹೋಗು, ಅವ್ರಿಗೆ ಒಳ್ಳೆ ಮಾತಾಗಿ ಹೇಳ್ಬೇಕು. ಯಾಕೆ ನೀನು ಹಿಂಗೆಲ್ಲನ ಇದು ಮಾಡ್ಕೊಂಬಕ್ ಹೋಗ್ತೀಯ? ಬಿಡು ಹೋಗ್ಲಿ. ಬಿಡು, ಏನೋ ಗೊತ್ತಾಗ್ದಲೆ ಮಾತಾಡಿದ್ದಾರೆ. ಬಿಡು ಭುವನ್. ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅವಳಿಗೆ ಏನೋ ಹಂಗೆ ಇರಬೇಕು ಅಂತ ಏನೋ ಕೇಳವಳೆ. ನಾನು ಆ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲಮ್ಮ ಅಂತ ಅವನಂತೂ ಮಾಡ್ಲೇಳು, ಅವ್ನು ಮಾಡ್ತಾನೆ. ಅವ್ನಿಗೇನೇನು ಮಾಡೋಕ್ಕೆ ಕೆಲಸ ಇಲ್ಲ, ಮಾಡ್ತಾನೆ. ಅವನು ಏನು ಕೆಲ್ಸಕ್ಕೆ ಹೋಗ್ತಾನೆ ಏನೋ, ಸುಮ್ಮನೆ 45,000 ಅಂತ ಸುಳ್ಳು ಹೇಳ್ತಾರೆ. ಅವನು 45,000 ಸಂಬಳ ಅಂತ ಆಮೇಲೆ ಏನಿಲ್ಲ. ನಮ್ಮರಿ ವಾಸ ಏನೋ ಚೆನ್ನಾಗಿ ದುಡಿತಾರೆ, ಒಳ್ಳೆ ಇದು ಮಾಡ್ಕೊಂಡು. ಅವ್ರಿಗೆ 45,000 ಇಲ್ಲ, ಅಂಥದ್ದು ಇಲ್ಲ. ಸುಮ್ಮನೆ ಇಲ್ಲದ್ದು ಸುಳ್ಳು ಹೇಳ್ತಾರೆ ಅಷ್ಟೇನೆ. 40,000 50,000 ಅಂತ ಪಾತ್ರ ಸಮೇತ ತೊಳೆದಿರ್ತಾರೆ. ಅವ್ರದ್ದು ಏನು ಹೇಳ್ತೇತಾಗ ಅಂಥದ್ದೆಲ್ಲ ಲೆಕ್ಕಕ್ಕೆ ಹೋಗ್ಬ. ಅರ್ಥ ಮಾಡ್ಕೊಂಡು ಹೋಗ್ಬೇಕಪ್ಪ. ಅರ್ಥ ಮಾಡ್ಕೊಂಡು ಹೋದ್ರೆ ಇಬ್ರು ಮಧ್ಯೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಈಗ ಅವಳು ಕಸ ಹೊಡೆದ್ರೆ ಅವ್ರ ನೆಲ ಒರೆಸ್ತಾರೆ, ಅವ್ರು ಕಸ ಹೊಡ್ಕೊಟ್ರೆ ಅವಳು ನೆಲ ಒರೆಸ್ತಾಳೆ. ಹಿಂಗೆ ಇಬ್ರು ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂತಾರೆ. ಅದನ್ನ ಒಂದು ಸ್ವಲ್ಪನೂ ಅರ್ಥ ಮಾಡ್ಕೊಂಬದ್ ಬೇಡವಾ ಇವರು? ಕಸ ಹೊಡ್ಕೊಂಡು ನೆಲ ಒರೆಸ್ಕೊಡ್ಲಿಲ್ಲ ಅಂದ್ರೆ ಹೋಗ್ಲಿ, ಒಂದು ಕಸ ಹೊಡ್ಕೊಡಲ್ಲ. ಒಂದು ನೀರು ಸಮೇತನ ನಾವು ಕೊಡ್ಬೇಕಂತಂದ್ರೆ ಹೆಂಗಾಗುತ್ತೆ? ಕುಡಿಯೋಕೆ ನೀರು ಸಮೇತ ನಾನೇ ತಗೊಂಬಂದು ಕೊಡ್ಬೇಕಮ್ಮ ಪ್ರತಿಯೊಂದನ್ನು. ನನಗೆ ಅವ್ರು ನೋಡ್ಬಿಟ್ರೆ ನೋಡಪ್ಪ ಹೆಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೆ ನಿಜ ಹಂಗೆ ಅನಿಸುತ್ತೆ. ನೀನೇನಾದರೂ ಅನ್ಕ ಮನಸ, ಅವ್ರು ಹೆಂಗೆ ಮಾಡ್ತಾರೆ ಗೊತ್ತಾ? ಹಂಗಿರ್ಬೇಕಣಮ್ಮ, ಹಂಗಿದ್ರೇನೆ ಮತ್ತೆ. ಏನಾದರೂ ನೋಡು, ಅವ್ರು ಅದಕ್ಕೆ ಮತ್ತೆ ಚೆನ್ನಾಗಿ ದುಡ್ಡು ಮಾಡ್ಕೊಂಡವಳಂತೆ. ಚೆನ್ನಾಗಿ ಏನೋ ಸ್ವಲ್ಪ ಚೆನ್ನಾಗಿ ದುಡ್ಡು ಆಗವ್ರೆ, ಚೆನ್ನಾಗಿ ದುಡ್ಡು ಮಾಡ್ಕೊಂಡವನೆ ಅಂತ ಹೇಳಿ ಹೇಳ್ದಂಗಾಯ್ತು. ಇವ್ರದ್ದು ಎಂಥದ್ದು ಇಲ್ಲ. ಬರೀ ಬಂದಿರೋದಲ್ಲಿ ಖರ್ಚಾಗೋದೇ ಆಯಿತು. ಇವ್ರು ಏನಾದರೂ ಸ್ವಲ್ಪ ಮಾಡಬೇಕಾ? ಏನೂ ಮಾಡಲ್ಲ. ಏನು ಮಾಡೋಣಪ್ಪ ಹಿಂಗಿದ್ರೆ ಹೇಳು? ಅಲ್ಲ ನೀನೇ ಹೇಳು. ಸ್ವಲ್ಪ ಏನಾದರೂ ಮಾಡಿಕೊಡ್ಬೇಕಾ? ಶಾರತನಂಗೆ ಇವರು ಅಷ್ಟೇನೆ. ಇಬ್ಬರು ಅವರೇನೆ. ಇಬ್ಬರು ಅವರೇನೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ನನ್ನ ಗಂಡ
ಅಣ್ಣನ ಹೆಂಗಾದ್ರೂ ಮಾಡಿ ನನ್ನ ದಾರಿಗೆ ಬರೋ ಥರ ಮಾಡ್ಕೊಂಬನ ಅಂತ ನೋಡ್ತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ನೋಡಿ ಭುವಿತ್ ಭಾವ ಎಷ್ಟು ಚೆನ್ನಾಗಿ ಬಟ್ಟೆ ಎಲ್ಲ ಕೊಡವಿ ಒಣಗಾಕ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಹೆಂಡ್ತಿನ. ಇವ್ರಿಗೂ ಅದೇ ಥರ ಮನ್ಸಿರ್ಬೇಕಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ, ಚೆನ್ನಾಗಿ ನೋಡ್ಕೋಬೇಕು ಅನ್ನೋಂಥ ಮನ್ಸಿರ್ಬೇಕಲ್ಲ ಇವ್ರಿಗೂ. ಇವರು ಹಂಗೆಲ್ಲ ಅವ್ರ ಥರ ಕೆಲಸ ಮಾಡಬೇಕು, ಇವರು ಅವ್ರ ಥರನೇ ಇರಬೇಕು ಅಂತ ನನ್ನ ಆಸೆ. ಆದರೆ ಇವರು ಎಷ್ಟು ಬದಲಾಯಿಸೋಕೆ ಹೋದ್ರೂ ನನಗೆ ಜೋರು ಮಾಡ್ತಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ, ಸಿ ಯು, ಟೇಕ್ ಕೇರ್.